ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಚ್ಚೂಸ್ ವರ್ಲ್ಡ್ ಚಾನಲ್. ಸಾಮಾನ್ಯವಾಗಿ ಶಾವಿಗೆಯಿಂದ ಪಾಯಸ, ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತ್ ಕೂಡ ಮಾಡ್ತೀರಾ. ಅದೇ ರೀತಿ ಇವತ್ತು ನಾನು ಶಾವಿಗೆ ಬಳಸಿ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನಿಲ್ಲಿ ನೋಡಿ ಒಂದು ಬಟ್ಲಷ್ಟು ನಾನು ವರ್ಮಿಸೆಲಿ ಶಾವಿಗೆ ತೊಗೊಂಡಿದ್ದೀನಿ. MTR ಅಥವಾ ಅನಿಲ್ ಬ್ರ್ಯಾಂಡ್ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನಾನು ಸ್ಟವ್ ಮೇಲೆ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಶಾವಿಗೆನ ನಾನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಇದೇನು ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದೊಂದು 2 ನಿಮಿಷ ಕುದಿ ಬಂದರೆ ಸಾಕು. ಇದನ್ನು ಉರಿಯೋ ಅವಶ್ಯಕತೆ ಕೂಡ ಇಲ್ಲ. ಡೈರೆಕ್ಟಾಗಿ ಏನು ವರ್ಮಿಸಲಿ ಇದೆಯಲ್ಲ ಅದನ್ನು ಹಾಗೆ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಇದು ಚೆನ್ನಾಗೆಲ್ಲ ಬೆಂದಿದೆ. ಇದನ್ನು ಚೆನ್ನಾಗಿ ಸೋಸ್ಕೊಂಬಿಡೋಣ. ನೋಡಿ ಒಂದು ಪಾತ್ರೆ ನಾನು ಇದಕ್ಕೆ ಎಲ್ಲ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಇಮಿಡಿಯೇಟಾಗಿ ಇದಕ್ಕೆ ನಾನು ಮತ್ತೆ ಒಂದು 2 ಗ್ಲಾಸಷ್ಟು ತಣ್ಣೀರು ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಶಾವಿಗೆ ಉದ್ರುದ್ರಾಗೇ ಇರುತ್ತೆ, ಮುದ್ದೆ ಆಗೋದಿಲ್ಲ. ನೋಡಿ ಇದನ್ನೊಂದು 5 ರಿಂದ 10 ನಿಮಿಷ ಚೆನ್ನಾಗಿ ಸೋಸ್ಕೊಳಕ್ಕೆ ಬಿಟ್ಬಿಡೋಣ. ನೀರೆಲ್ಲ ಫುಲ್ಲು ಕಂಪ್ಲೀಟಾಗಿ ಸೋರಬೇಕು. ಶಾವಿಗೆ ಕೂಡ ತುಂಬ ತಣ್ಣಗಾಗಿದೆ. ಇದನ್ನೊಂದು ಪಾತ್ರೆಗೆ ನಾನೆಲ್ಲ ಹಾಕೊತಾ ಇದ್ದೀನಿ. ನೋಡಿ ಶಾವಿಗೆ ಕೂಡ ಎಷ್ಟು ಉದ್ರುದ್ರಾಗಿ ಇದೆ. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ನಾನು ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ. ಈರುಳ್ಳಿ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ನೀವು ಹಾಕೊಬೋದು. ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದು ಮೇನ್ ಅಂದರೆ ಇದು ಹಸಿ ಕಡಲೆ ಬೀಜನ ನಾನು ಮಿಕ್ಸಿಲಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ಕಡಲೆ ಹಿಟ್ಟನ್ನ ನಾನು ಅರ್ಧ ಬಟ್ಲಷ್ಟು ಫಸ್ಟ್ ಹಾಕೊತಾ ಇದ್ದೀನಿ. ಬೇಕಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತೀನಿ. ಮತ್ತು ಇಲ್ಲಿ ಒಂದು 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ತುಂಬ ಜೋರಾಗಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಶಾವಿಗೆ ಇಲ್ಲಾಂದರೆ ಮೆತ್ತಗೆ ಆಗಿಬಿಡುತ್ತೆ. ನೋಡಿ ಇದೆಲ್ಲ ಒಂದ್ಸಲ ಫುಲ್ಲು ಶಾವಿಗೆಗೆ ಕೋಟಿಂಗ್ ಆಗಬೇಕು. ಆ ಥರ ಕಲಿಸ್ಕೊಂಡ್ಮೇಲೆ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಇನ್ನೊಂದು 2 ರಿಂದ 3 ಸ್ಪೂನ್ ನೀವು ಕಡಲೆ ಹಿಟ್ಟು ಹಾಕ್ಕೊಳ್ಬೋದು. ನೋಡಿ ನಾನು ಇನ್ನೊಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫುಲ್ಲು ಶಾವಿಗೆಗೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ. ಈ ಥರ ಆದಮೇಲೆ ನಾನೊಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ನೀರನ್ನ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ಯಾಕೆಂದರೆ ನಾವು ಪಕೋಡ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಉದ್ರುದ್ರಾಗಿ ಇರಬೇಕು, ತುಂಬ ಬೋಂಡ ಥರ ಆಗಬಾರ್ದು. ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು. ಇಷ್ಟು ನೋಡಿ ತರ್ತರಿ ಆಗಿದೆ ಅಲ್ವಾ, ಶಾವಿಗೆ ಕೂಡ ಕಾಣ್ತಾ ಇದೆ ನಿಮಗೆ. ನೋಡಿ ಇಷ್ಟಾದಮೇಲೆ ಒಂದು 2 ನಿಮಿಷ ಇದನ್ನು ಹಾಗೆ ಇಟ್ಟು ನಾವು ಎಣ್ಣೆಲಿ ಕರಿಬೋದು. ಇದಕ್ಕೆ ನೀವು ಸೋಡಾ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಸೋಡಾ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ನಾನು ಇಲ್ಲಿ ಸೋಡಾ ಬಳಸ್ತಿಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ನೋಡಿ ಇದನ್ನು ಡೈರೆಕ್ಟಾಗಿ ಎಣ್ಣೆ ಬಿಸಿ ಆದಮೇಲೆ ನಾರ್ಮಲಾಗಿ ನಾವು ಎಣ್ಣೆಲಿ ಹೇಗೆ ಪಕೋಡ ಕರಿತೀವಲ್ಲ ಅದೇ ಥರ ಹಾಕ್ಕೊಂಡು ಕರಿಯೋಣ. ಮತ್ತು ಇದನ್ನು ಸಡನ್ನಾಗಿ ನೀವು ತೆಗಿಯೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇದು 1 ನಿಮಿಷ ಆದಮೇಲೆ ನಾನು ನಿಧಾನಕ್ಕೆಲ್ಲ ತೆಗಿತಿದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಅದು ಶಾವಿಗೆ ಥರ ಮೇಲೆಲ್ಲ ಔಟರ್ ಲೈನ್ ಕಾಣ್ತಿದೆ, ಸೇವ್ ಥರ. ನೋಡಿ ನಾರ್ಮಲಾಗಿ ನಾವು ಹೇಗೆ ಪಕೋಡ ಕರಿತೀವಲ್ಲ ಅದೇ ಥರ ಕರೆದ್ರೆ ಆಯಿತು. ಮೇಲ್ಗಡೆ ನೋಡಿದಾಗ ನಮಗೆ ಶಾವಿಗೆ ಥರ ಸೇವ್ ಥರ ಕಾಣ್ತಾ ಇದೆ, ಒಳಗಡೆ ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ನೋಡಿ ನಾನು ಇನ್ನೂ ಒಂದು ಬ್ಯಾಚ್ ಈ ಥರ ಮಾಡ್ತಾಯಿದ್ದೀನಿ. ಒಂದೇ ಥರ ನಾವು ಬೋಂಡ, ಬಜ್ಜಿ, ವಡೆ ಈ ಥರ ತಿಂದು ಬೇಜಾರಾದಾಗ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ. ತುಂಬ ರುಚಿಯಾಗಿ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ. ಆನಿಯನ್ ಪಕೋಡ ಥರನೇ ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ನೀವು ಒಂದು ಸಲ ಮನೇಲಿ ಯಾರು ನೆಂಟರು ಬಂದರೆ ಟೀ ಟೈಮ್ಗೆ ಎಲ್ಲ ಮಾಡಿ ಕೊಡ್ಬೋದು. ನೋಡಿ ಇನ್ನು ಇದು ಕೂಡ ಬೆಂದಿದೆ. ನೋಡಿ ಇದನ್ನು ಒಂದು ಸಲ ಎಲ್ಲ ತಿರುವಾಕೊಂಡು ಇದನ್ನು ಕೂಡ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ರುಚಿಯಾಗಿದೆ, ಮೇಲ್ಗಡೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆಯೋ ಅಷ್ಟೇ ಒಳಗಡೆ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ನೀವು ಮುರಿದು ನೋಡಿದಾಗ ಅದರೊಳಗಡೆ ಕೂಡ ನಿಮಗೆ ಶಾವಿಗೆ ಥರನೇ ಕಾಣುತ್ತೆ. ಒಳಗಡೆ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಅದು ಶಾವಿಗೆ ಥರನೇ ಕಾಣುತ್ತೆ. ನೋಡಿ ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.